ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡು
ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆ ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದರೆ ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏನು ಆಲ್ಮಟ್ಟಿ ಜಲಾಶಯಕ್ಕೆ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಆ ಅಣೆಕಟ್ಟಿನೇ ಹಿನ್ನೀರಿನಲ್ಲಿ ಮುಳುಗಡೆ ಆದಂಥ ಸಾಕಷ್ಟು ಒಂದು ಏನು ಗ್ರಾಮಗಳಾಗಿರ್ಬೋದು, ನಗರಗಳಾಗಿರ್ಬೋದು ಬೇರೆಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಬಾಗಲಕೋಟ್ ಕೂಡ ಸಾಕಷ್ಟು ಒಂದು ಮುಳುಗಡೆ ಆಗಿದ್ದರಿಂದ ಇಲ್ಲಿ ಯೂನಿಟ್ 1 ಮತ್ತು ಯೂನಿಟ್ 2ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯೂನಿಟ್ 1 ಮತ್ತು ಯೂನಿಟ್ 2ದಲ್ಲಿ ಸಾಕಷ್ಟು ಅನಧಿಕೃತ ಏನು ಪರವಾನಗಿಲ್ಲದೇ ಮಸೂದಿಗಳ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ
ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಾಗಲಕೋಟ್ ನವನಗರದಲ್ಲಿರ್ತಕ್ಕಂಥ ಏನು ಒಂದು ಯೂನಿಟ್ನಲ್ಲಿಯೂ ಕೂಡ ಈಗ ಮಸೀದಿಗಳನ್ನು ಕಟ್ಟುವುದರ ಜೊತೆಗೇ ಇಲ್ಲಿ ಅನಧಿಕೃತ ಅಂದರೆ ಪರವಾನಗಿ ಪಡೆದೇ ಮಸೂದಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯದ ಮೇರೆಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭೆ ನಗರಸಭೆಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಹಿಂದೂ ಪರ ಸಂಘಟನೆ ಕೆಲಸ ಆಗಿದೆ. ಈಗಾಗಲೇ ಏನು ಚಂಡೀಗಢ ಮಾದರಿಯಲ್ಲಿ ನವನಗರ ನಿರ್ಮಾಣ ಮಾಡಬೇಕನ್ನುವಂಥ ಕನಸು ಕೂಡ ಇತ್ತು. ಆದರೆ ಚಂಡೀಗಢ ಮಾದರಿಯಲ್ಲಿ ಒಂದು ನವನಗರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಮತ್ತೊಂದು ಸಮುದಾಯಕ್ಕಾಗಲಿ ಮೀಸಲಾಗಿರ್ತಕ್ಕಂಥ ಜಾಗಗಳನ್ನು ಗುರುತಿಸಬಾರ್ದು, ಜೊತೆಗೆ ಒಂದೇ ಒಂದು ಸಮುದಾಯಕ್ಕೆ ಎದ್ದು ಕಾಣುವಂಥ ಯಾವುದೇ ಒಂದು ಕಟ್ಟಡಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ನೇಮ ಇರೋದರಿಂದ ಸಾಕಷ್ಟು ಈಗಾಗಲೇ ನವನಗರದಲ್ಲಿಯೂ ಕೂಡ ಏನು ಪ್ರತಿಯೊಂದು ಯೂನಿಟ್ಗಳಲ್ಲಿಯೂ ಕೂಡ ಒಂದೊಂದು ಮಸೀದಿಗಳನ್ನು ಈ ಥರ ಸೆಡ್ಗಳನ್ನು ಹಾಕೋದ್ರ ಮುಖಾಂತರ ಕಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಹಿಂದೂ ಸಂಘಟನೆಯವರು ಮಾಡುವಂತಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿದೆ. ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.